ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿರಿ, ಹಾಗಾದ್ರೆ ನಾನು ಇವತ್ತು ನಿಮಗೆ ಟೊಮ್ಯಾಟೊ ತಿಳಿಸಾರು ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ನಿಮಗೆ ಟೊಮ್ಯಾಟೊ ಸಾಂಬಾರು ಇನ್ನೊಂದು ಥರ ಮಾಡೋದನ್ನು ತೋರಿಸಿದ್ದೀನಿ. ಬಟ್ ಇದೊಂಥರ ಡಿಫ್ರೆಂಟಾಗಿ 5 ನಿಮಿಷದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ. ನಾನಿಲ್ಲಿ ನಿಮಗೆ ಒಂದು ಬಾಣಲಿಯಲ್ಲಿ ಕಾಯೋದಕ್ಕೆ ಇಟ್ಬಿಟ್ಟು 1 ಲೋಟ ನೀರನ್ನ ಹಾಕಿಬಿಟ್ಟು ಅದನ್ನು ಕಾಯೋದಕ್ಕೆ ಬಿಟ್ಟಿದ್ದೀನಿ ರೀ. ನೀರು ಮಸ್ತಾಗಿ ಕಾಯ್ಬೇಕು ರೀ. ಕಾದ್ಮೇಲೆ ನಾನಿಲ್ಲಿ 6 ಟೊಮ್ಯಾಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ 6 ಟೊಮ್ಯಾಟೊ ಆದಮೇಲೆ 2 ರಿಂದ 3 ಬೆಳ್ಳುಳ್ಳಿ ಹೆಸಳಿ ಹಾಕ್ಕೊಂಡಿದ್ದೀನಿ. ಹಂಗೆ ಜೀರಿಗೆ ಹಾಕ್ಕೊಂಡೇನಿ ರೀ ಸ್ವಲ್ಪ. ಮತ್ತು ಹುಣಸೆಹಣ್ಣು ನೋಡ್ಕೊಂಡು ಹಾಕೋರಿ, ಯಾಕಂದರೆ ಜವಾರಿ ಇದ್ರೆ ಸ್ವಲ್ಪ ಹುಳಿ ಜಾಸ್ತಿ, ಹೈಬ್ರಿಡ್ ಇದ್ರೆ ಹುಳಿ ಕಡಿಮೆ ಇರ್ತೈತಿ. ಅದಾದಮೇಲೆ ಒಂದು ಸ್ವಲ್ಪ ಕಾಳು ಮೆಣಸಿನ್ಕಾಳು ಹಾಕ್ಕೊಂಡಿದ್ದೀನಿ, ಮೆಣಸ್ಕಾಳು, ಹಾಗೆ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಎಲ್ಲವನ್ನು ಕುದಿಯೋಕೆ ಬಿಟ್ಟಿದ್ದೀನಿ ರೀ. ಇದು ಮಸ್ತಾಗೆ ಕುದಿಬೇಕು ರೀ. ಈ ರೀತಿ ಕುದ್ಮೇಲೆ ಟೊಮ್ಯಾಟೊ ಸಿಪ್ಪೆ ತೆಗಿಯೋದಕ್ಕೆ ಈಸಿ ಆಗತ್ತೆ ರೀ. ಸೊ ಹಾಗಾಗಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು 5 ರಿಂದ 10 ನಿಮಿಷ. ಸೊ ಈಗ ಮಸ್ತಾಗೆ ಕುದ್ದಾವ್ರಿ. ಈಗ ಆರಿಸ್ಬಿಟ್ಟು ಗ್ಯಾಸ್ನ ಅದನ್ನ ನೀರು ಸಪ್ರೇಟ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಬಿಸಿ ಇರ್ತೈತೆ ರೀ, ನೋಡ್ಕೊಂಬಿಟ್ಟು ಸಪ್ರೇಟ್ ಮಾಡ್ಕೊಳ್ರಿ. ನಿಮಗೆ ಟೈಮ್ ಇತ್ತಂದ್ರೆ ಆರೋದಕ್ಕೆ ಬಿಟ್ಟು ನೀವು ನೀರನ್ನ ಸಪ್ರೇಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹಂಗೆ ನೀವು ಬಿಸಿ ಇದ್ದಾಗ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ನೀರನ್ನ ಸಪ್ರೇಟಾಗಿ ಮಾಡ್ಕೊಳ್ರಿ. ಸೊ ಈ ರೀತಿ ನೀರು ಸಪ್ರೇಟ್ ಆಗಬೇಕು ರೀ. ನೀರೆಲ್ಲ ಸಪ್ರೇಟ್ ಆಗಿಂದ ಅದನ್ನು ನೀರು ಚೆಲ್ಲೋದಕ್ಕೆ ಹೋಗಬೇಡ್ರಿ, ಯಾಕಂದರೆ ಅದನ್ನು ನಾವು ಸಾರಿಗೆ ಯೂಸ್ ಮಾಡ್ಬೋದು. ಹಾಗಾಗಿ ಸೊ ನೋಡಾಕತ್ತೀರಿ ನೀವೀಗ ಅದರಲ್ಲಿ ಒಂದು ಸ್ವಲ್ಪ ನೀರು ತೆಗೆದ್ಬಿಟ್ಟು ಎಲ್ಲ ಬಾಣಲಿಯಲ್ಲಿ ಹಾಕ್ಕೊಂಡೇನಿ. ಸೊ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದೊಂದಾಗಿ ಟೊಮ್ಯಾಟೊ ಸಿಪ್ಪಿನ ಈ ರೀತಿ ತಕ್ಕೊಳಕತ್ತೇನೆ ರೀ. ಸೊ ಬಿಸಿ ಇರ್ತೈತೆ ರೀ, ಸ್ವಲ್ಪ ನೋಡ್ಕೊಂಬಿಟ್ಟು ಹುಷಾರಾಗಿ ಸಿಪ್ಪಿನ ತೆಗೀರಿ. ಇಲ್ಲ ಅಂತಂದರೆ ನಿಮಗೆ ಟೈಮ್ ಇತ್ತಂದರೆ ಆರೋದಕ್ಕೆ ಬಿಟ್ಟಾದಮೇಲೆ ಆರಿಂದಾದಮೇಲೆ ನೀವು ತಕ್ಕೋಬೋದು ರೀ, ತೊಂದರೆ ಏನಿಲ್ಲ. ಸೊ ಈ ರೀತಿ ನಾವು ಒಂದೊಂದಾಗಿ ಎಲ್ಲನೂ ಬಿಡಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಸಿಪ್ಪಿನ. ಸೊ ಬನ್ನಿರಿ, ಹಂಗಂದ್ರೆ ಇದೆಲ್ಲವನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ. ಏನೇನು ಕುದಿಯೋಕೆ ಇಟ್ಟಿದ್ನಲ್ರಿ ಎಲ್ಲದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ರಿ, ಮಸ್ತ್ ಟೇಸ್ಟ್ ಬರ್ತೈತಿ. ಹಾಗಾಗಿ ತೀರ ಭಾಳ ಅಂದ್ರೆ ಭಾಳ ಬೇಡ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಕೊಳ್ರಿ. ಇದನ್ನೀಗ ಮಿಕ್ಸಿ ಮಾಡ್ಕೊಂಬರ್ರಿ. ಸೊ ಮಿಕ್ಸಿ ಎಲ್ಲ ರೆಡಿ ಆಯ್ತು ರೀ, ಮಸಾಲೆ ರೆಡಿ ಆಯಿತು. ಸೊ ಇದಕ್ಕೆ ಇವಾಗ ತಿಳಿ ಸಾಂಬಾರಿಗೆ ಒಗ್ಗರಣೆ ಕೊಡೋಣ್ರಿ. ಸ್ವಲ್ಪ ಮೊದಲು ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಕಾಯೋದಕ್ಕೆ ಇಡೋಣ. ಅದು ಸ್ವಲ್ಪ ಕಾದ ನಂತರ 2 ರಿಂದ 3 ಚಮಚ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಎಲ್ಲ ಕಾದಿದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲವನ್ನು ಹಾಕ್ಕೊಂಡ್ಲಿ ಒಗ್ಗರಣೆ ಒಳಗೆ. ಹಾಕ್ಕೊಂಬಿಟ್ಟು ಸ್ವಲ್ಪ ಚಿಟಿಗೆ ಅಷ್ಟು ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಅದಾದಮೇಲೆ ಒಂದು ಹೆಚ್ಚಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡ್ಮೇಲೆ ಮೊದಲು ಮಿಕ್ಸಿ ಜಾರಲ್ಲಿ ನಾವು ಮಸಾಲೆ ರುಬ್ಕೊಂಡ್ಬಂದಿದ್ವಲ್ರಿ ಅದನ್ನು ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸೊ ಈ ರೀತಿ ಎಲ್ಲ ಮಸಾಲೆನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಬಿಡೋಣ್ರಿ. ಯಾಕಂತಂದ್ರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ತುಂಬ ಚೆನ್ನಾಗಿ ಕುದಿಬೇಕ್ರಿ ಅದು. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸ್ತಾಗಿ ಕುದಿಯೋ ಥರ ಬಿಟ್ಬಿಡ್ರಿ. ಒಂದು 5 ರಿಂದ 10 ನಿಮಿಷ ಕುದಿಯೋವರೆಗೂ ಬಿಡ್ರಿ. ನೋಡಕತ್ತಿರ್ಬೇಕು ನೀವು, ನಾನು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಟ್ಟೇನ್ರಿ ಈಗ. ಸೊ ನೀವು ಇದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಏನಾದರೂ ನೋಡಿಲ್ಲ ಅಥವಾ ಇದೇ ಫಸ್ಟ್ ಟೈಮ್ ನೋಡಕತ್ತೀರಿ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ನಾನು ಮಾಡುವಂಥ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಸೊ ದಯವಿಟ್ಟು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕತ್ತೇನೆ ರೀ. ಈಗ ಮಸ್ತ್ ಅಂದ್ರೆ ಮಸ್ತ್ ಕುದ್ದಿರ್ತೈತಿ. ನೋಡೋಣ ಬರ್ರಿ ಹೆಂಗಾಗೈತೆ ಅಂತಂದ್ರೆ. ಸ್ವಲ್ಪ ತೆಗೆದ್ಬಿಟ್ಟು ನೋಡಿರಿ, ನೋಡಕತ್ತಿರ್ಬೇಕು ನೀವು, ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ಮಸ್ತಾಗಿ ಕುದ್ದಿರ್ಬೇಕು. ಸೊ ಈ ರೀತಿ ಎಲ್ಲ ಆದಮೇಲೆ ಅದಕ್ಕೆ ನಾವು ನೀರು ಎತ್ತಿಟ್ಕೊಂಡಿದ್ವಲ್ರಿ ಅದನ್ನ ಹಾಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಅಂದರೆ ಸ್ವಲ್ಪ ಉತ್ತರ ಕರ್ನಾಟಕ ಮಂದಿ ಒಣ ಖಾರ ಅಥವಾ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಮತ್ತೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದ್ರೆ ಮುಂಚೆ ಹಸಿ ಮೆಣಸಿನ್ಕಾಯಿ ಸತಿ ಹಾಕ್ಕೊಂಡಿರ್ತೀರ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ರಿ, ಹಂಗೆ ಸ್ವಲ್ಪ ಕೊರಿಯಂಡರ್ ಪೌಡ್ರ್ ಹಾಕ್ಕೊಳ್ರಿ ನೋಡಿಕೊಂಡು. ಇವೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ಸೊ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಂಚೆ ತೆಗೆದಿಟ್ಕೊಂಡಿದ್ರಲ್ರಿ ನೀರು, ಆ ನೀರನ್ನ ಹಾಕೋಬೇಕು ನೋಡ್ರಿ.
ಮಿಕ್ಸ್ ಮಾಡಿ ನೀವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ರಲ್ರಿ ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಸೊ ಇದು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನೀವು ಬೇಕಂದರೆ ಹುಣಸೆ ಹಣ್ಣು ಮತ್ತು ಟೊಮೆಟೊ ಎರಡೂ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನಿಮಗದು ಆಪ್ಷನ್ ಇರುತ್ತೆ. ಯಾಕಂದರೆ ಕೆಲವೊಬ್ಬ ಮಂದಿ ಸಾಂಬಾರು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಇದ್ದರೆ ಇಷ್ಟಪಡ್ತಾರೆ, ಇಲ್ಲ ಸ್ವಲ್ಪ ಹುಳಿ ಇದ್ದರೆ ಮಾತ್ರ ಇಷ್ಟಪಡ್ತಾರೆ. ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಿಮಗೆ ಹುಳಿ ಮತ್ತು ಸಿಹಿ ಎರಡೂ ರೀತಿ ಇರಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದು ಈಗ ಮಸ್ತಾಗಿ ಕುದಿಯಾಕತ್ತೈತ್ರಿ. ನಿಮಗೆ ಯಾವ ಅಳತೆಯಲ್ಲಿ ಸಾಂಬಾರು ಬೇಕು ಅಂತ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಮತ್ತೆ 1 ಗ್ಲಾಸ್ನ ನೀರು ಹಾಕ್ಕೊಂಡಿದ್ದೀನಿ. ತಿಳಿ ಸಾಂಬಾರು ಆಗಬೇಕು ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೀನಿ, 1 ಗ್ಲಾಸಷ್ಟು ಹಾಕ್ಕೊಂಬಿಟ್ಟು ಮತ್ತೆ ಇವಾಗ ಅದನ್ನು ಕುದಿಯೋದಕ್ಕೆ ಬಿಡ್ತೇನೆ ರೀ. ನೋಡಾಕತ್ತಿರ್ಬೇಕು ನೀವೀಗ ಮಸ್ತಾಗೆ ಕುದಿಯಾಕತ್ತೈತಿ. ಸ್ವಲ್ಪ ಟೇಸ್ಟ್ ನೋಡಿರಿ, ಏನಾದರೂ ಕಡಿಮೆ ಇದ್ದರೆ ಮತ್ತೆ ಹಾಕ್ಬಿಡಿ. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ಈ ರೀತಿ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಟೊಮ್ಯಾಟೊ ತಿಳಿ ಸಾಂಬಾರು ರೆಡಿ ಆಯ್ತು ನೋಡಿರಿ. ಸೊ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಒಂದು ಸಲ ನೀವು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿಂದ್ರಿ ಅಂದ್ರೆ ಟೇಸ್ಟ್ ಭಾರಿ ಅಂದ್ರೆ ಭಾರಿ ಇರ್ತೈತಿ. ಬಿಸಿ ಅನ್ನ ಮತ್ತು ತುಪ್ಪ ಹಾಗೆ ಈ ತಿಳಿ ಸಾಂಬಾರು ತಿನ್ನಾಕತ್ರಿ ಅಂದ್ರೆ ಟೇಸ್ಟ್ ಅಂದ್ರೆ ಮಸ್ತ್ ಇರ್ತೈತಿ ರೀ. ಮತ್ತು ಹುಡುಗರು ಚಿಕ್ಕ ಮಕ್ಳು ಏನಾದರೂ ಇದ್ದರೆ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ಈಗ ನಾನು ಬಿಸಿ ಅನ್ನ ಕೂಡ ರೆಡಿಯಾಗಿತ್ತು. ಸೊ ಬಿಸಿ ಅನ್ನ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಜೊತೆ ಮಕ್ಕಳಿಗೆ ತಿನ್ನಿಸೋದಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ ರೀ. ಸೊ ಈ ರೀತಿ ಬಟ್ಲದಲ್ಲಿ ಒಂದು ಸಾಂಬಾರು ಹಾಕ್ಕೊಳ್ಳಿ ಸ್ವಲ್ಪ. ಸೊ ನೀವು ಒಂದ್ಸಲ ಈ ರೀತಿ ಮನ್ಯಾಗ ಟ್ರೈ ಮಾಡಿರಿ. ಯಾರಾದರೂ ಗೆಸ್ಟ್ಗಳು ಬಂದಾಗ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಸೊ ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಸೊ ಮನ್ಯಾಗ ಒಂದ್ಸಲ ದಯವಿಟ್ಟು ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಖಂಡಿತ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ ರೀ.